ಅವರೇ ಮೇಳದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಭಾಗಿಯಾಗಿದ್ರು. ಅಲ್ಲಿ ವಿವಿಧ ರೀತಿಯಲ್ಲಿ ಖಾದ್ಯಗಳನ್ನು ಮಾಡಲಾಗುತ್ತೆ, ಅದನ್ನು ಕೂಡ ಸವಿದ್ರು. ಇವರ ಜೊತೆಗೆ ನಾಯಕರು ಕೂಡ ಸಾಥ್ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಬಸವನಗುಡಿಯಲ್ಲಿ ನಡೀತಾ ಇರುವಂಥ ಈ ಒಂದು ಮೇಳ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಸವನಗುಡಿ ಅವರೇ ಮೇಳದಲ್ಲಿ ಇವತ್ತು ಪಾಲ್ಗೊಂಡು ಮಾತನಾಡಿದರು. ವಾಸವಿ ಕಾಂಡಿಮೆಂಟ್ಸ್ ಗೀತಾ ಶಿವಕುಮಾರ್, ಇನ್ನು ಸ್ವಾತಿ, ಕೆಪಿಸಿಸಿ ವಕ್ತಾರ ಡಾಕ್ಟರ್ ಶಂಕರ್ ಗುಹಾ ಮತ್ತಿತರರು ಇದ್ದರು. ಸೊ ಬಸವನಗುಡಿಯಲ್ಲಿ ನಡೀತಾ ಇರುವಂಥ ಮೇಳ ಇದು. ಇವತ್ತು ಭಾಗಿಯಾದರು. ಅಂದರೆ ರೈತರಿಗಾಗಿ, ರೈತರಿಗೋಸ್ಕರ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟರು. ಹೊಸ ವರ್ಷ ಒಳ್ಳೇದಾಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈ ವರ್ಷದ ಕೊನೆಯ ಕಾರ್ಯಕ್ರಮ ನಂದು ಅವರೇ ಮೇಳದಲ್ಲಿ. ಸೊ ನಾವು ಕಳೆದ ವರ್ಷದಿಂದ ನಮ್ಮ ವಾಸವಿ ಕಾಂಡಿಮೆಂಟ್ಸ್ ಅವರು ಬಂದು ನನಗೆ ಈ ನಮ್ಮ ಸಂಸ್ಕೃತಿ ನಾವು ಬೆಳೆಸ್ತಾ ಇದ್ದೇವೆ ಬಹಳ ವರ್ಷಗಳಿಂದ ಅಂತ ಹೇಳಿ ತಿಳಿಸಿದ್ರು. ಈ ವರ್ಷ ನಾನೇ ಬರಬೇಕು ಅಂತೇಳಿ ಬಹಳ ಸಂತೋಷದಿಂದ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ. ಹೋದ ವರ್ಷನೂ ಬಂದು ದೊಡ್ಡ ಡಬ್ಬ ಕೊಟ್ಟಿದ್ರು ನನಗೆ ತಿನ್ನಿ ಅಂತ. ಈ ವರ್ಷನೂ ಕೊಟ್ಟರು. ಕಾರಲ್ಲಿ ಇಟ್ಕೊಂಡಿದ್ದೆ, ತಿಂದು ರುಚಿ ನೋಡಿದೆ, ನೋಡ್ಬಿಟ್ಟು ಹೋಗ್ಲೇಬೇಕು ಅಂತೇಳಿ ಬಹಳ ಪ್ರೀತಿಯಿಂದ ಇಲ್ಲಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ. ಮೊನ್ನೆ ಬರಬೇಕಾಗಿತ್ತು, ಆವತ್ತೇ ಮನಮೋಹನ್ ಸಿಂಗ್ ಅವರ ಒಂದು ಅಂತಿಮ ಸಂಸ್ಕಾರ ಇತ್ತು. ಆ ದೃಷ್ಟಿಯಿಂದ ನಾನು ಅವತ್ತು ದೆಹಲಿಗೆ ಹೋಗ್ಬೇಕಾದ್ರಿಂದ ಬಂದು ಉದ್ಘಾಟನೆ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಕೂಡ ಗೌರ್ಮೆಂಟ್ ಕಾರ್ಯಕ್ರಮದಲ್ಲಿ ನಾವು ಯಾವುದೋ ಪಾರ್ಟಿಸಿಪೇಟ್ ಮಾಡಂಗಿಲ್ಲ. ಅವರೇ ಮೇಳಕ್ಕೆ ಬಂದು ಭಾಗವಹಿಸಿ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಅವರೇ ಬೆಳೆ ದೋಸೆ ತಿಂದಿದ್ದೀನಿ. ಅವರೇ ಬೆಳೆ ಜಾಸ್ತಿ ಉಪಯೋಗಿಸ್ತೀವಿ, ಆದ್ರೆ ದೋಸೆ ಯಾವತ್ತು ಮಾಡಿರ್ಲಿಲ್ಲ. ಧರ್ಮಪತ್ನಿಗೆ ಹೋಗಿ ಹೇಳ್ತೀನಿ, ನೀನು ಒಂದಿನ ಮಾಡ್ಬೇಕು ಅಂತ. ಚೆನ್ನಾಗಿತ್ತು, ಬಹಳ ಚೆನ್ನಾಗಿ ರೈತರಿಗೋಸ್ಕರ, ರೈತರ ಒಳ್ಳೆತಗೋಸ್ಕರ ಇವತ್ತು ಇಂಥ ಒಂದು ವಿಶೇಷವಾದಂತ ಕಾರ್ಯಕ್ರಮ ನಮ್ಮ ವಾಸವಿ ಕಾಂಡಿಮೆಂಟ್ಸ್ ಅವರು, ನಮ್ಮ ದೇವರಾಜ್, ಯುವರಾಜ್ ಇವರೆಲ್ಲ ಸೇರಿ ಸಹಕಾರ ಕೊಟ್ಟು ಇದನ್ನ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದು ಬಲ್ಲವನೇ ಬಲ್ಲ ಅವರೇ ಬೆಳೆಯ ರುಚಿಯನ್ನ. ಸೊ ಅದು ಬಹಳ ಚೆನ್ನಾಗಿತ್ತು, ಚೆನ್ನಾಗಿ ಏರ್ಪಾಟ್ ಮಾಡಿದ್ದಾರೆ. ಜನರು ಕೂಡ ಅನುಕೂಲ ಆಗ್ತಾ ಇದೆ. ಇಷ್ಟು ದೊಡ್ಡ 16,000 ಜನ ಕುಟುಂಬದವರು ಬಂದು ಇಲ್ಲಿ ನೋಡಿ ಸಂತೋಷ ಪಟ್ಟು ವ್ಯಾಪಾರ ಮಾಡಿಕೊಂಡು ಈ ಒಂದು ಮೇಳವನ್ನ ಪಾಲ್ಗೊಂಡು ಇನ್ನೇನಿದೆ ಜೀವನದಲ್ಲಿ ಇಷ್ಟು ತಿನ್ಬೋದು, ಊಟ 4 ಬಟ್ಟೆ ಹಾಕದ್ ಬಿಟ್ರೆ ಇನ್ನೇನಿಲ್ಲ ಸಾಧನೆ ಮಾಡತ್ತದ್ದು. ಬಹಳ ಸಂತೋಷದಿಂದ ಈ ಕೆಲಸನ ನಮ್ಮ ವಾಸವಿ ಕಂಪ್ನಿಯವರು, ನಮ್ಮ ಹೆಣ್ಮಕ್ಳೆಲ್ಲ ಸೇರಿ ಇವತ್ತು ಅವರ ಕುಟುಂಬದವರೆಲ್ಲ ಸೇರಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಶುಭ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.